ಎಳ್ಕಂಡ ಸೊಂಟದ ಗಾಳಿ ಹತ್ತೈತೆ ಮೈ ಕಷ್ಟ ಮಾಡ್ತೀನಿ ನೀವು ಅಲ್ಲ ಕಷ್ಟ ರೀಲ್ಸ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಬಟ್ ಬ್ಲೂಮ್ ಲಾಟ್ ಪೀಸ್ ಬೇಬಿ ಆಗಿದೆ ಗೊಂಬೆ ಆಗಿದೆ ನೋಡಿ ಫ್ರೆಂಡ್ಸ್ ನನ್ನ ಮಗು. ನೀನೇ ಸೆಲೆಬ್ರಿಟಿನಾ ಆ ಥರ ಬಿಲ್ಡಪ್ ಕೊಡ್ತೀಯಾ ಅಂತ ಅಲ್ಲ ರಿಯಾಲಿಟಿ ತೋರಿಸಿರಿ. ಇವಾಗ ಅಪ್ಪ ಅಬ್ಬು ಅದ ನಾಟಕ ಆಡಬಾರ್ದು, ಅದು ಹಂಗೆ ಆಗ್ಬಿಡುತ್ತೆ ಫ್ರೆಂಡ್ಸ್. ಸುಮ್ಕೆ ಏನಾದ್ರು ನಿಮ್ಮ ಅಮ್ಮ ಅಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಾನು ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ, ಆದರೆ ಮಧ್ಯಾಹ್ನ 3 ಗಂಟೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಹೌದು, 6:11 ಆಗಿದೆ. ಇವಾಗ ನಾವು ಇಲ್ಲಿ ಒಂದೆರಡು ಬಟ್ಟೆ ತೊಳೆದಿತ್ತಲ್ವ, ಬಟ್ಟೆ ತೊಳೆಯೋ ಜಾಗದಲ್ಲಿ ಡೈಲಿ ಬಟ್ಟೆ ತೊಳೆಯೋದಕ್ಕೆ ಬರ್ತಾ ಇರ್ತೀವಿ. ಇಲ್ಲಿ ಸ್ವಲ್ಪ ಸ್ಪೇಸ್ ಈ ಥರ ಇದೆಯಲ್ವಾ, ಇಲ್ಲಿ ಸ್ವಲ್ಪ ಹಿಂಗೆ ಡ್ಯಾನ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದೆರಡು ಡ್ಯಾನ್ಸ್ ಮಾಡ್ಕೊಂಡು ಬಂದಾಗಿ ಯಾವುದು ಪ್ರಾಕ್ಟೀಸ್ ಮಾಡಿಲ್ಲ. ಬಟ್ ತುಂಬ ಇಷ್ಟ ಆಗಿದ್ದು ಒಂದು ಹಾಡು ಹೇಳಿದ್ದೆ ಅಲ್ವ ನಾನು ಫ್ರೆಂಡ್ಸ್. ನನಗೆ ಒಂದು ಹಾಡೋದು ಹಿಂದಿನ ವ್ಲಾಗಲ್ಲಿ ಹಾಕಿದ್ದೀನಿ ನೋಡಿ, ಆ ಹಾಡು ಹಾಡಿದ್ದೀನಿ. ನನಗೆ ತಡೆಯೋಕ್ಕಾಗದೆ ಅಷ್ಟು ಇಷ್ಟ ಹಾಡು. ಹಿಂದಿ ಹಾಡು ನನಗೆ ಯಾವುದಾದ್ರೂ ಪರವಾಗಿಲ್ಲ, ನನಗೆ ರಿದಮ್ಮು ಒಂದು ಜೋಶು ಬಂತು ಅಂದರೆ ನಾಟ್ ಕಂಟ್ರೋಲ್ ದಟ್ ಆ ಒಂದು ಫೀಲಿಂಗ್ ನನಗೆ ಕಂಟ್ರೋಲ್ ಮಾಡೋದಕ್ಕೆ ಬರೋದಿಲ್ಲ. ಅಲ್ಲೇ ಮಲ್ಕೊಂಡಿದ್ದೆ ಹಂಗೆ ಡ್ಯಾನ್ಸ್ ಮಾಡ್ತಾಯಿದ್ದೀನಿ, ಬಟ್ಟೆ ತಗೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ, ಬಟ್ಟೆ ತೋರಿಸ್ತಾ ಇದ್ದೀನಿ, ಹಂಗೆ ಬ್ಲಾಗ್ ಮಾಡಿದ್ದೀನಿ. ಆ ಥರ ನನಗೆ ಡ್ಯಾನ್ಸ್ ಅನ್ನೋದು ಅದು ಕೂಡ ನನಗೆ ಸಣ್ಣ ಹುಡುಗಿಂದ ತುಂಬ ಇಷ್ಟವಾದ ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು. ಹಾಗಾಗಿ ನನಗೆ ಸೊಂಟ ಪಂಟ ಎಲ್ಲ ನನಗೆ ಈಸಿಯಾಗಿ ಕುಣಿಯೋದಕ್ಕೆ ಚೆನ್ನಾಗೆ ಅಂತ, ಹಾಗಾಗಿ ಡ್ಯಾನ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್. ಆ ಹಾಡನ್ನ ಕಷ್ಟಪಟ್ಟು ಎಷ್ಟು ಟೇಕ್ ತಗೊಂಡು ಪರವಾಗಿಲ್ಲ ಪ್ರಾಕ್ಟೀಸೇ ಮಾಡ್ದಂಗೆ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಹೋಗಿ ನೋಡಿ. ನಿಮಗೆ ನನ್ನ ID ಇನ್ಸ್ಟಾಗ್ರಾಮ್ ಅಕೌಂಟ್ ಗೊತ್ತಿರುತ್ತೆ, ರಾಣಿ ಕನ್ನಡ ಬ್ಲಾಗ್ಸ್ ಅಂತ ಹೊಡೀರಿ. ನನ್ನ ಒಂದು ವೈಟ್ DP ಬರುತ್ತೆ ನಂದು ಕೂಕೋದು, ಅದರಲ್ಲಿ ಚೆಕ್ಔಟ್ ಮಾಡಿ. ರೀಲ್ಸ್ ಹಾಕ್ತೀನಿ, ಇವತ್ತು ನಾಳೆ ಒಳಗೆ ಹೋಗಿ ಬರುತ್ತೆ ಅದು. ಓಕೆನಾ? ಆಗಲೇ ಏನಾಯ್ತು? ಇಲ್ಲಿ ಸುಟ್ಕೊಂಡ್ಬಿಟ್ಟೆ. ಇಲ್ಲಿ ಇಟ್ಕೊಂಡು ಹೇರ್ ಸ್ಟ್ರೈಟ್ ಮಾಡ್ಕೊಂತಿದ್ನ, ಹಿಂಗೆ ತೊಗೊಳ್ಬಿಡ್ತು. ಇದು ಇವಾಗ ಕಾಣಲ್ಲ, ಇದೆಯಲ್ಲ ಇಲ್ಲಿವರೆಗೂ ತಗೋತು, ಇಲ್ಲಿವರೆಗೂ ಟಚ್ ಆಗ್ಬೇಕ್ರೆ ಬಿಟ್ಟೋಳು. ಇನ್ನು ಹಿಂಗೆ ಮುಟ್ಟಿಗೆ ಬೆಚ್ಚು ಇದೆ. ಹೌದೌದು, ಅದು ಈ ಕಾಣಲ್ಲ. ನೆಕ್ಸ್ಟು ಇಲ್ಲಿ ಕಲರ್ ಬರುತ್ತಲ್ಲ, ಇಲ್ಲಿ ನೋಡಿ, ಇದು ಕೂಡ ಮೊನ್ನೆ ಯಾವಾಗಲೂ ಹಿಂಗೆ ಸುಟ್ಕೊಂಡಿದ್ದು ಪಾತ್ರೆ. ಎಷ್ಟು ಗಾಯಗಳು ಆಗಿದೆ ಗೊತ್ತಾ? ಇಲ್ಲೂ ಸುಟ್ಕೊಂಡಿದ್ದೀನಿ, ಹಿಂಗೆ ಬಿಡ್ತಾ ಹಿಂಗೆ ತಗೊಂಡಿದ್ದೀನಿ. ನೋಡಿ 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 ನೋಡಿ, ತೊಡೆ ಮೇಲೆ ಸಣ್ಣ ಹುಡುಗಿದ್ದಾಗ 6 ತಿಂಗಳಿದ್ದಾಗ ಈ ಥರ ಮಾಡೋಳು. ನಾನು ತೊಡೆ ಮೇಲೆ ಪಚ್ಕೊತಾ ಇದ್ದೆ, ಅವಾಗ ಹಿಂಗೆ ತಿರ್ಗೋಳು, ಹಿಂಗೆ ಕಲೆ ಕತ್ತ. ಅಯ್ಯಯ್ಯಪ್ಪ, ನೀನು ಜುಟ್ಟು ಹಿಂದೆ ತೋರಿಸ್ತಿದ್ದೆ, ನೀನು ಜುಟ್ಟ ಹಂಗಡಿದೆ ನೋಡಿ ಫ್ರೆಂಡ್ಸ್. ಸಣ್ಣ ಮಗು ಆಗಿದೆ ನನ್ನ ಮದುವೆ ಗೊಂಬೆ. ಶಿವ 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 ಶಿವ, ಓ ಮೈ ಡೂರುಲಾ. ಹಾಂ ಕುದುರೆ ಬಾಲ, ನಾಯಿ ಬಾಲ ಎಲ್ಲ ಆಗಿದೆ. ಆಯ್ತು, ಸೊಂಟದ ಗಾಳಿ ಹತ್ತೈತೆ ಮೈ. ಮನೇಲಿ ಬೀರ್ ತುಂಬ ಬಟ್ಟೆ ಇದ್ದಾವೆ. ಇವಳು ಯಾವಾಗ ನೋಡಿದ್ರು ಈ ಒಂದು 4 ಫ್ರಾಕ್ ಕೊಟ್ಬಿಟ್ಟಿದ್ದೀನಿ. 4 ಬರ್ತವೆ, ಒಂದು ಇದ್ರಲ್ಲಿ ಒಂದು ಸೆಟ್ಟಲ್ಲಿ 4 ಬರ್ತವೆ. ಅದನ್ನೇ ಹಾಕಂತಾಳೆ, ಬೇಜಾನಿದ್ದಾವೆ. ಹೇಳ್ತೀನಿ ಎಷ್ಟು ತಕ್ಕೊಡ್ತೀನಿ. ನನಗೆ ಇದು ಫ್ರೀಯಾಗಿ ಕಂಫರ್ಟಬಲ್ ಆಗಿರುತ್ತೆ ಸೆಕೆಗಾಲದಾಗಂತ ಅವೇ ಹಾಕಂತಾಳೆ ನೋಡಿ ಫ್ರೆಂಡ್ಸ್. ನಂಗಂತೂ ಬೇಜಾರಾಗ್ಬಿಟ್ಟಿದೆ. ನೀವೇ ನೋಡಿದ್ರಲ್ಲ ನನಗೆ ಬೀರ್ತು ಬೆಸ್ಟ್ ಬಟ್ಟಿದೆ ಅಂತ. ಎಷ್ಟು ಹೇಗಿದ್ದಮ್ಮ? ಚಂದ ಉಂಟು. ನಾನೊಂದು ಸ್ಟೆಪ್ ತೋರಿಸ್ತೀನಿ, ಅದು ಯಾವ ಸಾಂಗು ಅಂತ ಹೇಳ್ತೀಯಾ? ಹಾಂ, ಹೇಳು. ಓಕೆನಾ? ಹಾಂ, ನೋಡು. ಹಾಂ, ಯಾವ್ದಪ್ಪ? देखो ना देखो मुझे प्यार हुआ है तेरे बाहों ಅದಲ್ಲ? ಹೌದು. ನಾನು ಹೇರ್ ಸ್ಟ್ರೈಟ್ ಮಾಡ್ಕೊತಾ ಇದ್ದೀನಿ, ಕೈ ಸುಟ್ಕೊಂಡೆ. ಅಯ್ಯೋ, ಕೈ ಸುಟ್ಟಿ ಹೋಯ್ತು. ಅದಕ್ಕೆ ಇಷ್ಟೊತ್ತು ಹಬ್ಬು ಆಗಿತ್ತು. ಅಪ್ಪ ಅಬ್ಬು ಅಂತ ನಾಟಕ ಆಡಬಾರ್ದು, ಅದು ಹಂಗೆ ಆಗ್ಬಿಡುತ್ತೆ ಫ್ರೆಂಡ್ಸ್. ಸುಮ್ಕೆ ಏನಾದ್ರು ಅಬ್ಬು ಅಪ್ಪ ಅಂತ ಒಂದು ವಿಡಿಯೋದಲ್ಲಿ ಮಾಡಿದೆ, ಅದು ನಿಜವಾಗ್ಲೂ ಒಬ್ಬು ಆಗ್ಬಿಟ್ಟಿದೆ ಫ್ರೆಂಡ್ಸ್. ನಾಳೆ ಕಾಣುತ್ತೆ.
ಹೌದು. ಶ್ರೀಶಕ್ಕೆ ಏನೇನು ಹೇಳಿದಂಗಿಲ್ಲ. ಏನಾಯಿತು? ಸೀನ್ ಬಂತು. ಮತ್ತೆ ಬಂತು. ಯಾರೋ ಕಮೆಂಟಲ್ಲಿ ಹಾಕಿದ್ರು, ಏನೇ ಸೆಲೆಬ್ರಿಟಿನಾ ಆ ಥರ ಬಿಲ್ಡಪ್ ಕೊಡ್ತೀಯಾ ಅಂತ. ಅಲ್ಲ, ರಿಯಾಲಿಟಿ ತೋರಿಸಿರಿ. ಇವಾಗ ನಾನು ಆ್ಯಕ್ಚುಲಿ ನಿಮ್ಮ ಕಣ್ಣಿಗೆ ಸೆಲೆಬ್ರಿಟಿ ಥರ ಕಂಡಿದ್ದೀನಿ ಅಂದರೆ ಅದು ನನಗೆ ನನ್ನ ಒಂದು ಲಕ್ ಅನ್ಕೋಬೋದು. ನನ್ನ ಲಕ್ಕು ನಿಮಗೆ ಆ ಥರ ಕಾಣಿಸಿದೆ ಅದಕ್ಕೆ ನೀನು ಸೆಲೆಬ್ರಿಟಿನಾ ಅಂತಂದರೆ ನಿಮಗೋಸ್ಕರ ನಾನು ಡೀಸೆಂಟಾಗಿದ್ದೆ ಕಕ್ರ ನಂಗೆ ಆಡ್ಕೊಂಡು ಸೆಲೆಬ್ರಿಟಿ ಎಲ್ಲ ಥರ ತುಂಬ ನಯವಾಗಿ ಅಥವಾ ಹಳ್ಳಿ ಘಮ ಥರ ಸ್ವಲ್ಪ ಸಾರಿ ಹಂಗೆ ಇದಕ್ಕೆ ಬೇಜಾರು ಮಾಡ್ಕೋಬೇಡಿ. ಅದು ವರ್ಡು ಎಲ್ಲ ಪ್ರಪಂಚದಲ್ಲಿ ನಾನು ಒಬ್ಬಳೇ ಹೇಳಿಲ್ಲ, ಯಾರು ಹೇಳಿದ್ದು ಕೇಳಿ ನಾನು ಹೇಳ್ತಿದ್ದಾನೆ. ಪ್ರಪಂಚದಲ್ಲೆಲ್ಲ ಹೇಳಿದ್ರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ. ದಯವಿಟ್ಟು ಹಳ್ಳಿ ಜನಗಳಿಗೆ ನನ್ನದೊಂದು ದೊಡ್ಡ ನಮಸ್ಕಾರ. ನಾನು ಯಾರೂ ಇದನ್ನ ಉದ್ದೇಶವಾಗಿ ಹೇಳ್ತಾ ಇಲ್ಲ, ದಡ್ರು ಅಂತಾನೆ ಹೇಳ್ತೀನಿ. ಬೇಕಿದೆ ಅದನ್ನ ತಗ್ಬಿಟ್ಟು ನೀವು ಹೇಳೋದನ್ನೆಲ್ಲ ಕೇಳ್ತಿರಲ್ಲ, ಆ ದಡ್ರಿಗೆ ಹೇಳ್ಕೊಳ್ಳಿ. ಕೇಳ್ತಾರೆ ನಿಮ್ಮ ಮಾತು. ಹಂಗಂತ ನಿಮ್ಗೋಸ್ಕರ ನೀವು ಹೆಂಗೆಂಗೋ ಇರಬೇಕು, ಅವಾಗ ನಾವು ಚೆನ್ನಾಗಿದ್ದೀವಿ ಇವಾಗ ಅಂತ ನಾವು ಒಂದು ಸ್ವಲ್ಪ ಒಳ್ಳೆ ಬಟ್ಟೆ ಹಾಕ್ಕೊಂಡು ನೀಟಾಗಿ ಇದ್ಬಿಟ್ರೆ ನಿಮ್ಮ ಬಾಯ್ ಸೆಲೆಬ್ರಿಟಿನಾ ಅಂದ್ಬಿಟ್ರೆ ನಾನು ಅವ್ರಿಗೆ ಅಂತೀನಿ. ಯಾಕೆ ಸೆಲೆಬ್ರಿಟಿಯವ್ರಿಗೆ ಮಾತ್ರನೇ ಹಾಕೋಬೇಕಾ? ಸೆಲೆಬ್ರಿಟಿಯಾಗಿ ಅವರೇ ಮಾತ್ರ ಇರಬೇಕಾ ಸೆಲೆಬ್ರೇಷನ್ ಆಗಿ? ನಾವು ಮನುಷ್ಯ ಅಲ್ವಾ? ವಿಡಿಯೋ ಮಾಡ್ತೀವಿ ಅಂದರೆ 10,000 ಜನ ನೋಡ್ತಾರೆ, 1,000 ಜನ ನೋಡ್ತಾರೆ. ಅವ್ರಿದ್ರಿಗೆ ನಾವು ನೀಟ್ ಆ್ಯಂಡ್ ಕ್ಲೀನಾಗಿ ಇರಬಾರ್ದಾ? ನಮ್ಮ ನೋಡಿ ಕಲಿಯೋರಿರ್ತಾರೆ, ನಮಗೆ ಹೇಳೋರು ಇರ್ತಾರೆ. ಹೀಗೆಲ್ಲ ಇರುವಾಗ ನಾವು ಹೆಂಗಿರ್ಬೇಕು? ನೀಟಾಗಿರ್ತೀವಪ್ಪ. ಒಂದೆರಡು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತೀವಿ. ಆ ಒಂದು ರೀಲಲ್ಲಿ ಆ ಥರ ನಾನು ಬಟ್ಟೆ ಹಾಕೊಂಡಿದ್ದೆ ನೀವು ಹೇಳೋ ಮಾತೋದಕ್ಕೆ ಪರ್ಟಿಕ್ಯುಲರ್ ಆಗಿರುತ್ತೆ. ದಯವಿಟ್ಟು ಏನೇನೋ ಕಮೆಂಟ್ ಆಗಬೇಡಿ, ನಿಮಗೆ ದಯಮಾಡಿ ಬೇಡುತ್ತಿದ್ದೇನೆ. ದೊಡ್ಡ ನಮಸ್ಕಾರ ನಿಮ್ಮ ಕಮೆಂಟ್ಗಳಿಗೆ. ಹಾಕು ಆಯಿತು. ನಾನು ಅಂಗಡಿ ಹೋಗಾಯ್ತು. ಏನು ಮಾಡಲಿ? ಹೋಗಲ್ಲ. ನಾನು ಹಿಂಗೆ ತಿರುಗಿ ಹಿಂಗೆ ಬೀಳ್ತಿದ್ದೆ. ಬಟ್ ಅಷ್ಟೊತ್ತೆ ಹಿಂಗೆ ನಿಂತ್ಕೊಂಡ್ಬಿಟ್ಟೆ ನಾನು. ಕಾತಿಯು ಆನ್ ಮಾಡ್ತಿದ್ದು ಆಯಿತು. ಕಾಣ್ತಾ ಇದೆ ಕಣ್ಣಿಗೆ ಹಚ್ಚಿರೋದು. ಬೇಬಿ ಆಗಿದೆ. ಬೇಬಿ ನಾ ಬೇಬಿ ಅಲ್ಲ. How is your hairstyle? ಚೆನ್ನಾಗಿದ್ದು. Are you baby? ಸೇಮ್ ನಾನೇ ಥರ ಕಾಣ್ತಿಲ್ಲ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನೀನು ಒಬ್ಬಳೇ ತಗದ ಎಷ್ಟಮ್ಮ ನನ್ನ ಜೊತೆಗೆ ಬೇಡಪ್ಪ. ಯಾಕಮ್ಮ? ಇಷ್ಟನೇ ಆಗಲ್ಲ ಬೇಬಿ ಹೇರ್ ಸ್ಟೈಲು. ಬಟ್ ಬೇಬಿ ಥರ ಮಾತಾಡೋದಕ್ಕೆ ಇಷ್ಟ. ಆ ಥರ ಬೇಬಿ ಹೇರ್ ಸ್ಟೈಲ್ ನಂಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗುತ್ತಾ? ಕಮೆಂಟ್ ಮಾಡಿ. ವಿಡಿಯೋ ಮಾಡ್ಕಂತ ಅವಾಗ ಒಂದು ವಿಡಿಯೋ ಮಾಡಕ್ಕೆ. ಹಬ್ಬ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾರಲ್ಲ ಹಾಗೆ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಆ್ಯಸ್ ಯೂಶುವಲ್ ಗೊತ್ತೇ ನಿಮಗೆ ಅಲ್ವಾ? ಋಷಿ ಮುನಿ ಬಂದಾಗ ಗೊತ್ತಾವಳೆ. ಋಷಿಗಳು ಹೋಗ್ತಾರಲ್ಲ, ಅದೇ ಯಾವುದೋ ಒಂದು ಕುಂಭಮೇಳದೊಂದು ಋಷಿ ಇದಾಗಿತ್ತಲ್ಲ, ನ್ಯೂಸ್ ಆಗಿತ್ತಲ್ಲ, ಅಲ್ಲಿ ಹಂಗೆ ಹೆಂಗೆ ಬರ್ತಿದ್ರಿ ಹೇಳಿ ಋಷಿಗಳು. ಆ ಥರ ಬರ್ತಾ ಇದ್ದಾಳೆ ನನ್ನ ಮಗಳು. ಎಂಥ ಬಿಸಿಲು ಶಾಖ ಇದೆ ಅಂದರೆ, ಈಗ ನಾನು ಈ ಜ್ಯುವೆಲರಿ ತೊಗೊಂಬಂದಿದ್ದೀನಿ. ಒಂದೆರಡು ತೊಗೋಬೇಕು ಹೊಸವು, ಆಗಿಲ್ಲ ತೊಗೋಬೇಕು. ಇದನ್ನು ಹಾಕ್ಕೊತೀನಿ. ಇದನ್ನು ಹಾಕ್ಕೊಂಡಿಲ್ಲ, ಮರ್ತ್ಬಂದು ಎಷ್ಟು ಬೇವ್ತಿದ್ದೀನಿ ಗೊತ್ತಾ? ಕೊಳ್ಳಲ್ಲಿ ಸರ ಇಲ್ಲ, ಏನು ಒಂದು ಸಣ್ಣದೊಂದು ಇರಲಿ. ಮನೇಲಿದ್ದಾಗಂತೂ ಕಿವಿ ಓಲೆ ಸರ ಬಳೆ ಎಲ್ಲ ಕಿತ್ತು ಶಾದೆ ಆದಂಗೆ ಆಗ್ತಾ ಇರುತ್ತೆ ನೋಡಿ. ಈ ಥರ ರೆಡಿ ಆಗಿಬಿಟ್ಟಿದ್ದೀನಿ ನಾನಂತೂ. ಇವಾಗ ರೀಲ್ಸ್ ಮಾಡೋದು ಸಖತ್ ಫೋಕಸ್ ಇದೆ. ಆಶಾ ನೋಡಿ ನಮ್ಮ ಕೂಕು ಏನೋ ಮಾಡ್ತೈತೆ, ಅಲ್ಲಿ ಜಪ ಮಾಡ್ತೈತೆ. ನಾ ಔಟ್ಫಿಟ್ ತೋರಿಸ್ಲಾ ನಿಮಗೆ ನೋಡಿ. ಇದು ಏನೋ ಒಂದು ಔಟ್ಫಿಟ್ ಹೇಗಿದೆ? ಚೆನ್ನಾಗಿದೆಯಾ?
ಹೀಗಿದೆ. ಈ ಒಂದು ಟಾಪ್ ಲಿಂಕು ಇದು ಹಿಂದಿನ ವೀಡಿಯೋದಲ್ಲಿ ಕೊಟ್ಟಿಲ್ಲ, ಬರೀ ಬ್ಯಾಡ್ ಕಾಮೆಂಟ್, ಬರೀ ಕ್ವಶನ್ ಯಾವ ಥರ ಅವರು ತಿಂತಾರೆ ನೀವು ತಿನ್ನಲ್ವ, ಈ ಥರದ ಏನೇನೋ ಕ್ವಶನ್ಗಳು. ಇನ್ನೊಂದು ಹೆಂಗೆ ಮಾಡಿದ್ರು ಕೂಡ ನೊಕ್ಕರು ಕೂಡ ಓಕೆ ಅಸಹ್ಯ ಕಾಣುತ್ತಂತೆ, ಅದಕ್ಕೂ ಬಂದು ಇನ್ನೊಬ್ಬರಿಗೆ ಕಮೆಂಟ್ ಹಾಕಿರೋದಕ್ಕೆ ಬಂದು ಆನ್ಸರ್ ಮಾಡ್ಕೊಂಡು ಕೂತ್ಕೊತಾರೆ. ವಿಚಿತ್ರ ಕಮೆಂಟ್ ಹಾಕಿರೋದಕ್ಕೆ ನಾನು ಲಿಂಕ್ ಕೊಡೋಕ್ಕೆ ಹೋಗಲಿಲ್ಲ. ಕಮೆಂಟ್ಸ್ಗಳು ನಾವೇ ಒಳ್ಳೆವು ಬಂದರೆ ನಾವು ಲಿಂಕ್ ಕೊಟ್ಟು ಬಿಡ್ಬೋದು. ಏನು ಕೊಟ್ಟರೆ ಏನು ಪ್ರಯೋಜನ, ಇದ್ರದ್ದು ನೋಡೋಣ. ಸಾಧ್ಯವಾದರೆ ಈ ಒಂದು ವೀಡಿಯೋದಲ್ಲಿ ಈ ಒಂದು ಟಾಪ್ದು ನಮ್ಮ ಕೂಕೋದು ಒಂದು ರೆಡ್ ಮೆರೂನ್ ಕಲರ್ದೊಂದು ಟಾಪ್ ಇದೆ, ಅದ್ರದ್ದು ಲಿಂಕ್ ಹಾಕ್ತೀನಿ, ಬಾಯಿ ಮಾಡಿ ಓಕೆನಾ. ಚೆನ್ನಾಗಿದೆಯಲ್ಲ, ಬನ್ನಿ ಹೋಗಿ ರೀಲ್ಸ್ ಮಾಡುವ. ಕೂಕೋ ಬಾ ಅಷ್ಟೇ. ಹಾಗೆ ಇವಾಗ ನೋಡಿ ನಮ್ಮ ಕೂಕು ಡ್ರೆಸ್ ಎಷ್ಟು ಚಂದ ಉಂಟು. ಔಟ್ಫಿಟ್ ಕೂಕು ಔಟ್ಫಿಟ್ ನೋಡಿ, ವಾ ಸೂಪರ್ ಆಗಿದೆಯಲ್ಲ. ಗೊಂಬೆ ಆಗಿದೆ ನೋಡಿ ಫ್ರೆಂಡ್ಸ್ ನನ್ನ ಮಗು ಔಟ್ಫಿಟ್ ನೋಡಿ. ಈ ಒಂದು ಟಾಪ್ನ ನಾನು ರೀಸೆಂಟಾಗಿ ಹಾಕಿದ್ದಲ್ಲ, ಆ ಒಂದು ಬ್ಲಾಗಲ್ಲಿ ಈ ಟಾಪ್ನ ನಾನು ಹಾಕ್ಕೊತೀನಿ ಅಂದೆ. ಮತ್ತು ಇವಳ ಒಂದು ಔಟ್ಫಿಟ್ಗೆ ಇವಳು ಒಂದು ಪ್ಯಾಂಟ್ ಏನಿದೆ ಅದಕ್ಕೆ ಈ ಕಲರ್ ಸೂಟ್ ಆಗುತ್ತೆ ಅಂತೇಳಿ ಇದೇ ಕಲರ್ ನಾನೇ ಕೊಟ್ಟೆ. ಇದು ಈಗ ಒಂದು ಅರಿಶಿನ ಕುಂಕುಮ ಕಲರ್, ಅಷ್ಟು ಹೇಳ್ತೀನಿ. ಅರಿಶಿನ ಕುಂಕುಮ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ, ಅದರ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ, ಅದಕ್ಕೆ ನೀನೇ ಹಾಕೋ ಅಂದೆ. ಮತ್ತು ಇನ್ನೊಂದು ಇದನ್ನು ನಾನು ಈ ಥರ ಒಂದು ಪ್ಯಾಟ್ರನಲ್ಲಿ ಹಾಕಿರಲಿಲ್ಲ, ತುಂಬಾ ಕಮ್ಮಿ. ಇದೊಂದು ಚಿಕ್ಸ್ ಇದೆಯಲ್ಲ, ಇದನ್ನು ಹಾಕಿರಲಿಲ್ಲ, ಹಾಗಾಗಿ ಇದನ್ನು ನಾನು ಹಾಕ್ಕೊಂಡೆ. ಇದಕ್ಕೆ ನನ್ನ ಹತ್ರ ಕಲರ್ಸಿಂದ ಪ್ಯಾಂಟ್ ಇದೆ, ನಿಮಗೆ ನಾವು ಲಿಂಕ್ ಕೊಟ್ಟಿದ್ದೀವಿ ನೋಡಿ ಹಳೆ ವ್ಲಾಗ್ಸಲ್ಲಿ, ಹಿಂದಿನ ವ್ಲಾಗ್ಸಲ್ಲಿ ನಮ್ಮ ಕೂಕು ಹಾಕಿದ್ದಾಳಲ್ಲ ಯೆಲ್ಲೋ ಕಲರ್ ಪ್ಯಾಂಟು. ಇದು ಈ ಒಂದು ಯೆಲ್ಲೋ ಕಲರ್ ಪ್ಯಾಂಟು ಲಿಂಕ್ ಕೊಟ್ಟಿದ್ದೀವಿ, ಹಳೆ ವ್ಲಾಗ್ಸಲ್ಲಿ ಇದೆ, ಚೆಕ್ ಮಾಡಿ. ಅದು ಒಂದು 3-4 ಬ್ಯಾಕ್ ಇರ್ಬೋದು, ಬೇಕು ಅಂದರೆ ನೀವು ಬೈ ಮಾಡಿ. ಈ ಒಂದು ನನ್ನ ಒಂದು ಔಟ್ಫಿಟ್ ಈ ಥರ ಇದೆ. ಈ ಒಂದು ಕ್ಲಾತ್ ಕೂಡ ನಾವು ನಿಮಗೆ ಲಿಂಕ್ ಕೊಟ್ಟಿರ್ತೀವಿ. ತಲೆ ತಿರುಗ್ತು ನನಗೆ. ಇದೆ, ಅಲ್ಲಿ ಮಳೆ ಆಗ್ತಾ ಇರ್ಬೋದು ಮೋಸ್ಟ್ಲಿ, ಹಂಗಾಗಿ ಮಳೆ ಅಲ್ಲಿ ಮೋಡ ಆಗಿದೆ ಅಲ್ಲ ಕೂಕು. ಹಾಂ, ಅಲ್ಲಿ ಹುಡುಗರಿಗೆ ಯಾರಿಗೂ ಬಾಯ್ ಮಾಡ್ತಿದ್ದಾಳೆ ನನ್ನ ಮಗಳು, ಹಾಯ್ ಬಾಯ್ ಅಂತ. ಸಣ್ಣ ಮಕ್ಳು ಕಂಡುಬಿಟ್ರೆ ಪುಟ್ಟ ಪುಟಾಣಿ ತಗ ಮಾತಾಡ್ತಾ ಇರ್ತಾಳೆ, ಮುದಾಡ್ತಾ ಇರ್ತಾಳೆ. ಅಲ್ಲಿ ಯಾವ ಒಂದೇಳು ಅಕ್ಕಿ ಪಿಳ್ಳೆ ಥರ ಕುಂತಿದ್ವು, ಅವನ್ನ ಮಾತಾಡ್ತಿದ್ವಲ್ಲ, ಹಿಂಗೆ ನೋಡ್ತಾ ಇದ್ವು, ಎಲ್ಲರೂ ಅಷ್ಟೇ. ನನ್ನ ಓನ್ ಟ್ಯಾಲೆಂಟ್, ನನ್ನ ಮಗಳದ್ದು ಓನ್ ಟ್ಯಾಲೆಂಟ್, ನನ್ನ ಒಂದು ಓನ್ ಟ್ಯಾಲೆಂಟಲ್ಲಿ ನಾವು ಡ್ಯಾನ್ಸ್ ಮಾಡೋಂಥದ್ದು. ಯಾವುದು ಪ್ರಾಕ್ಟೀಸ್ ಇಲ್ಲ. ಯಾಕೆ ಪ್ರಾಕ್ಟೀಸ್ ಇಲ್ಲಪ್ಪ ಅಂದರೆ ಟೈಮೇ ಸಾಕಾಗ್ತಿಲ್ಲ ಫ್ರೆಂಡ್ಸ್. ತುಂಬಾ ನಮಗೊಂದು ನಿಜವಾಗ್ಲೂ ದೇವರೇ ಒಂದು ದಿನನ 2 ದಿನನ 1 ದಿನ ಮಾಡಿಕೊಡಪ್ಪ. 24 ಅಲ್ಲ, ದಿನಕ್ಕೆ 24 ಅವರ್ಸು 48 ಅವರ್ಸ್ ಕೊಡಪ್ಪ ಅಂತ ಕೇಳ್ತೀನಿ. ಅಷ್ಟು ನನಗೆ ಬೇಜಾರಾಗ್ತಾಯಿದೆ, ಯಾಕಂದರೆ ಟೈಮೇ ಸಾಕಾಗ್ತಾಯಿಲ್ಲ. ಏನು ಟೈಮು ಏನು ಕತ್ತಿ ಹೋಗೋದಿಲ್ಲ, ಗಾಡ್ ಆ ಥರ ಆಗ್ತಾಯಿದೆ. ಬನ್ನಿ ಇವಾಗ ಮನೆಗೆ ಹೋಗೋಣ. ಡ್ಯಾನ್ಸ್ ಮಾಡಿದ್ದಾಯ್ತು, ರೀಲ್ಸ್ ಮಾಡಿದ್ದಾಯ್ತು, ಎಲ್ಲ ಆಯಿತು. ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡು ಕೂಡೋದು, ನೆಕ್ಸ್ಟ್ ನೋಡೋದು ಹೆಂಗಿದೆ. ನಾನಿವತ್ತು ನಾನಿವತ್ತು ನಿನಗೆ ಪಲಾವ್ ಕೊಡ್ತೀನಿ, ಮಶ್ರೂಮ್ ಪಲಾವ್ ತಿನ್ನು. ನಾನು ಮೊಟ್ಟೆ ತೊಗೊಂಡ್ಬಂದಿದ್ದೀನಿ, ಅದರಲ್ಲಿ ಬ್ರೆಡ್ ರೋಸ್ಟ್ ಇದೆ, ಬ್ರೆಡ್ ರೋಸ್ಟ್ ಮೊಟ್ಟೆ. ಫ್ರೆಂಡ್ಸ್ ಗೊತ್ತಾ ನಿಮಗೆ, ಮೊಟ್ಟೆ ಹೊಡೆದ್ಬಿಟ್ಟು ಅದರಲ್ಲಿ ಈ ಒಂದು ಇದಿರ್ತಲ್ಲ ಬ್ರೆಡ್ನ ಡಿಪ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ, ಎಣ್ಣೆ ಹಾಕಿ ಉಪ್ಪು ಖಾರ ಹಾಕಿ, ಖಾರ ಪುಡಿ ಹಾಕ್ತಿದ್ದು ಉಪ್ಪಾಕಿ ತಿನ್ನಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಂಗೆ ಅದಿಷ್ಟ. ನಾನು ಅದೊಂದು 2-3 ತಿಂದ್ಬಿಡ್ತೀನಿ, 2 ಪೀಸು. ಇವಳಿಗೆ ಪಲಾವ್ ಇದೆ ಕೊಟ್ಬಿಡ್ತೀನಿ. ಪಲಾವ್ ಇದೆ ಕೊಟ್ಬಿಡ್ತೀನಿ. ನಾನು ಬ್ರೆಡ್ ಕಾಫಿ ಕುಡಿದ್ಬಿಡ್ತೀನಿ, ಸಾಕಾಗಿದೆ ನಂಗೆ, ಅದೇ ಸಾಕು ಊಟ. ಪಲಾವ್ನ ಇಬ್ರು ತಿಂದ್ಬಿಟ್ಟು ಬ್ರೆಡ್ನ ಇಬ್ರು ಕಾಫಿ ಕುಡಿದ್ಬಿಟ್ಟು ಏನೋ ಹೇಳೋ, ಬ್ರೆಡ್ಡಲ್ಲಿ ಮೊಟ್ಟೆಯಲ್ಲಿ ಬ್ರೆಡ್ನ ಎದ್ದು ಮಾಡಿದ್ರೆ ತಿನ್ನಲ್ಲ, ಬರೀ ಕಾಫಿಗೆ ಎತ್ಕೊಂಡು ತಿಂತೀನಿ. ಹೊಟ್ಟೆ ತುಂಬ ಅವಳಿಗೆ ಪಲಾವ್ ಒಂದು ಇಷ್ಟ, ಅದರಲ್ಲೂ ಮಶ್ರೂಮ್ ಪಲಾವ್ ಮಾಡಿದ್ದೀನಿ. ಆ ಮಶ್ರೂಮ್ ಪಲಾವ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅವಳು ಫುಲ್ಲು ಮಶ್ರೂಮ್ ಪಲಾವ್ ತಿನ್ನಲಿ. ಬೇಕು ಅಂದರೆ ಬ್ರೆಡ್ ಕಾಫಿನೂ ಕುಡೀಲಿ. ನಾನು ತುಂಬಲಿ ನನಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಫ್ರೆಂಡ್ಸ್, ನಮ್ಮ ಪಲಾವೇ ಇಷ್ಟ ಆಗಲ್ಲ. ಇವಳಿಗೆ ಪಲಾವ್ ಒಂದು ಇಷ್ಟ, ಅದರಲ್ಲೂ ಮಶ್ರೂಮ್ ಪಲಾವ್ ತುಂಬ ಇಷ್ಟಪಟ್ಟು ಕೇಳ್ತಾಳೆ. ಹಾಗಾಗಿ ಮಶ್ರೂಮ್ ಪಲಾವ್ ಮಾಡಿದ್ದೀನಿ, ಅದನ್ನು ಅವಳು ಊಟ ಮಾಡಲಿ, ನಾನು ಬ್ರೆಡ್ ತಿಂತೀನಿ. ಓಕೆನಾ, ದಟ್ಸ್ ಆಲ್. ನೀವು ಹೇಳಿ, ನಾನು ಪಲಾವ್ ತಿಂದು ಬ್ರೆಡ್ಡು ಕಾಫಿ ಕುಡಿಲ್ಲ. ಅವಳಿಗೆ ಇಷ್ಟ ಅಲ್ಲ ಪಲಾವು, ಆ ಪಲಾವ್ನ ಇವಳಿಗೆ ಕೊಟ್ಬಿಟ್ಟು ನಾನು ಮೊಟ್ಟೆ ಇಷ್ಟ, ನನಗೆ ಮೊಟ್ಟೆ ಬ್ರೆಡ್ ಅದನ್ನು ಇಷ್ಟ ಆಗಿರೋದನ್ನು ತಿನ್ನಲ್ಲ. ನನಗೆ ಪಲಾವ್ ಇಷ್ಟ ಅಲ್ಲ. ಬಟ್ ಆದರೆ ನೀವು ಯೋಚನೆ ಮಾಡಿ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಯೋಚನೆ ಮಾಡಿ. ನಾನು ಇವಳು ಹೇಳ್ದಂಗೆ ಪಲಾವ್ ಇಷ್ಟ, ನನಗೆ ಇಷ್ಟ ಇದ್ದಿದ್ರು ಇವಳು ಕೂಡ ಪಲಾವ್ನ ತಿಂದು ಮೊಟ್ಟೆನೂ ಬ್ರೆಡ್ಡು ಅದನ್ನು ರೋಸ್ಟ್ ಮಾಡ್ಕೊಂಡು ತಿಂದು ನನಗೆ ಇಷ್ಟ ಇಲ್ಲ. ಮೊಟ್ಟೆ ಬ್ರೆಡ್ ತಿಂದೆ ಹೊಟ್ಟೆ ತುಂಬಲು ಪಲಾವ್ ತಿನ್ಬೇಕಲ್ವಾ ಫ್ರೆಂಡ್ಸ್? ಕಮೆಂಟ್ ಮಾಡಿ, ಯಾರು ಯಾವುದನ್ನು ತಿಂದರೆ ಚೆನ್ನಾಗಿರುತ್ತೆ. ಪಲಾವ್ ತಿಂದರೆ ಚೆನ್ನಾಗಿರುತ್ತಾ ಇಬ್ಬರು, ಅಥವಾ ಇವಳಿಗೆ ಇಷ್ಟ ಆಗಿರೋದು ಇವಳು ಪಲಾವ್ ತಿನ್ನಲಿ, ನನಗೆ ಇಷ್ಟ ಆಗಿರೋದು ನಾನು ಬ್ರೆಡ್ ಆಮ್ಲೆಟ್ ಮಾಡಿಕೊಂಡು ಕಾಫಿ ಕುಡಿತೀನಿ. ಇನ್ಸ್ಟಾಗ್ರಾಮ್ಗೆ ಹಾಕಿದ್ರೆ ಬೇರೆನೇ ಕಮೆಂಟ್ ಮಾಡ್ತಾರೆ. ಮಾಡಿಪ್ಪ
ನೀವು ನನ್ನ ದೇವರುಗಳು ಅಂತ ಭಾವಿಸ್ತೀವಿ. ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗು ಇದ್ದು ಅದು ಕೂಡ ರೀಲ್ಸ್ ಮಾಡಿದರೆ ಆ ಮಗುಗೂ ಇದೇ ಥರ ಮಾಡ್ತಾ ಇದ್ರಾ ಫ್ರೆಂಡ್ಸ್? ನಾವು ನಿಮ್ಮ ಮನೆ ಮಕ್ಕಳಲ್ಲವ ಫ್ರೆಂಡ್ಸ್? ಅಷ್ಟೇ ನಾನು ಹೇಳೋದೇನು ಹೇಳಲ್ಲ. ಓಯ್ ಓಯ್ ಲಕ್ಷ್ಮಿ ಇಲ್ಲಲ್ ಬಗ್ಗಲ್ ಮಾಡೋಣ ಬತ್ತಿಯ. ಲಕ್ಷ್ಮಿ ಯಾರ ಇಲ್ಲ ರಶ್ಶು ಇದೆ. ಸಂಜೆ ಬತ್ತಿಯ ನಾನು ರಶ್ಶು ಸೈಕಲ್ ಮೇಲೆ ರಶ್ಶು ಎರ್ಕಂಡ. ಹೌದು. ಯಾಕೆ ಎರ್ಕಂಡೆ? ಯಾಕೆ ಅಂದರೆ ನೀನು ರಶ್ಶು ತಾನೆ, ಯಾರು ರಶ್ಕೊಂಡ ನಾಯಿ ಅಂತ. ಮತ್ತೆ ನೋಡೋಣ, ಹಂಗೆ ಸಿಟ್ಟು ಬಂದರೆ ನಿನಗೆ ವಾದ ಕೊಡ್ತೀನಿ. ವಾದ ಬೇಕು ಕೂಕು ಮೊಬೈಲಲ್ಲಿ ಈ ಕ್ಯಾಮ್ರಾ ನೋಡಿ ಹೇಗಿದೆ. ಕೂಕು ಮೊಬೈಲ್ ಇದು. ಅಯ್ಯಪ್ಪ ಇಟ್ಕೊಳ್ರಿ ಇವಾಗ. ಇಟ್ಕೊಳ್ರಿ ಮೊಡ್ಡು ಏನಂತ ಬದದಿರ ಫ್ರೆಂಡ್ಸ್, ಬೇಜಾರ ಮಾಡ್ಕೋಬೇಡಿ. ಕೋತಿಯು ಆಕಾಶ ಹೊಡೋದು ನೀನು. ನೀವು ಆಕಾಶ ಮಾಡ್ತೀನಿ, ನೀವು ಅಲ್ಲ ಕಷ ರೀಲ್ಸ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಇದನ್ನ ರೀಲ್ಸ್ ಅಲ್ಲಿ ಹಾಕಿದಾಳೆ ನೋಡಿ, ಚಪ್ಪಡ್ಡು ಅನ್ನೋದು. ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಬ್ಯೂಟಿಫುಲ್. ಏನಾಯ್ತು ಎಂದು ಹೇಳು. ಖುಷಿ ಆಯ್ತು ಎಂದು ಹೇಳಿದೆ. ನೋಡಿ ಹೆಂಗೆ ಮಾಡ್ತಾಳೆ ಅಂತ ಸ್ವಲ್ಪ ನಾನು ಹಿಂಗೆ ಮಾಡ್ತಾಳೆ ನೋಡಿ. ಫೋನ್ ಎಷ್ಟು ಮೇಲೆ ಕೆತ್ತಾ ಇದ್ದೀನಿ, ಹೆಂಗೆ ಬಗ್ಗಿಸ್ತಾಳೆ ನೋಡಿ ಅವಳ ಮುಖವ. ಇದು ನನ್ನ ಮಗಳಲ್ಲ, ನಾಯಿ ಮಗಳು. ಶಟ್ ಬಟ್ ಬ್ಲೂಮ್ ಲಾಟ್ ಪೀಸ್. ನಾವು ಸಣ್ಣರಿದ್ದಾಗ ನಾವು ಆಟಗಳೆಲ್ಲ ಆಟ ಆಡಿದ್ವಿ. ನನ್ನ ಮಕ್ಳು ಇದ್ವಲ್ಲ, ಅದೇ ಆಟ ಆಡೋರು ಲಾಕ್ ಪೀಸ್ ಹಾಕ್ಬಿಟ್ಟು ಗೊತ್ತಿಲ್ಲ. ಗೊತ್ತಿಲ್ಲ ನಂಗೆ, ಎಲ್ಲ ಸಣ್ಣೊಳಗೆ ಹೇಳಿದ್ದು. ನಾ ಆಟ ಆಡ್ಬೇಕಾದ್ರೆ ನಾನೆಂದು ಹೇಳಿಲ್ಲ, ಒಟ್ಟು ಅಕ್ಕಪಕ್ಕಿದ್ದಂಥ ಹುಡುಗಿಯರು ಆ ಥರ ಹೇಳಿದ್ದು ನೆನಪು. ಲಾಟ್ ಪೀಸ್ ಹಾಗಾದ್ರೆ ಏನಂತ ಗೊತ್ತಿಲ್ಲ, ಕಾಮೆಂಟ್ ಲಾಟ್ ಪೀಸ್ ಹೆಂಗೆ ಗೊತ್ತಿಲ್ಲ, ಒಟ್ಟು ಹಂಗೆ ಆಡ್ತಿದ್ರು. ಎಲ್ಲೋ ಕೇಳಿದೆ ಲಾಟ್ ಪೀಸ್. ಲಾಟ್ ಪೀಸ್ ಅದೇ ಏನು ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ. ಒಟ್ಟು ಅವ್ರು ಶಾರ್ಟ್ ಪಟ್ ಕಡೆ ಬಂದ ಲಾಟ್ ಪೀಸ್ ಅದೇ ಏನೋ ಒಂದು ಹೇಳ್ಬೇಕಲ್ಲ ಹೇಳಿದೆ. ಅದನ್ನ ಎಲ್ಲೋ ಕೇಳಿದ್ದೀನಿ, ಅದಕ್ಕೆ ಹೇಳಿದೆ. ಕಾಪಿ ಬೇಕು ನಂಗೆ, ಕಾಪಿ. ನಿಮ್ಮ ಅಮ್ಮ ಅಲ್ಲ, ನಿನ್ನ ದೇವರು. ಆಶೀರ್ವಾದ ಮಾಡು. ಮತ್ತೆ ಏನ್ ಮಾಡ್ತೀಯಾ? ಆಶೀರ್ವಾದ ಮಾಡೋದು ಏನ್ ಮಾಡ್ತೀವಿ? ನಿಜ ದೇವರ ಆಶೀರ್ವಾದ, ನಿಜ ದೇವರಲ್ವಲ್ಲ. ನಿಜ ತಾಯಿ ದೇವ್ರ ಸಂಬಂಧನೇ, ಅದು ಎಲ್ಲರೂ ಒಪ್ಪುತ್ತಾರೆ, ಅದು ನಿಜ ಕೂಡ ಹೌದು. ಅದಕ್ಕೆ ನಾನೇನೋ ಹಿಂಗೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟನೇ. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ. ಮಿಲಿಯನ್ ಪ್ಲೀಸ್. ಯಾವುದಾದ್ರೂ 100ಕ್ಕೆ ಆಗಿದೆಯಾ ಫ್ರೆಂಡ್ಸ್? ಪ್ಲೀಸ್ ಫ್ರೆಂಡ್ಸ್, ದಿನಾಲೂ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ನನ್ನ ಆಸೆನ ಈಡೇರಿಸಿ. ದಿನಾಲೂ ಬೇಡ್ಕೊತಾ ಇರೋದಕ್ಕಾದ್ರೂ ಈಡೇರಿಸಬಾರ್ದಾ? 100ಕ್ಕೆ ಮೇಲೆ ಪ್ಲೀಸ್ ಓಡಿಸಿ. ಎಲ್ಲ ಪ್ರತಿಯೊಂದು ವೀಡಿಯೋನು 100ಕ್ಕೆ ಹೊಡೆದ್ರೆ ಎಷ್ಟು ಚೆಂದ ಇರುತ್ತಲ್ವ. ನಾವು ಎಷ್ಟು ಕಷ್ಟಪಟ್ಟು ನಿಜವಾಗ್ಲೂ ಐಸ್ವೇರ್ ಹೇಳ್ತೀನಿ. ಪಾದ ಅಂತೂ ರೀಲ್ಸ್ ಮಾಡುವಾಗ, ಈ ಬ್ಲಾಗ್ ಮಾಡುವಾಗ ಹೆಂಗಾಗಿರುತ್ತೆ ಅಂದರೆ ಫ್ಲ್ಯಾಟ್ ಫಾರ್ಮ್ ಆಗಿರುತ್ತೆ, ಫ್ಲ್ಯಾಟ್ ಫಾರ್ಮ್ ಆ ಥರ ಇರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಅದಕ್ಕೋಸ್ಕರ ಪ್ಲೀಸ್ ನಮ್ಮ ಶ್ರಮಕ್ಕೋಗಿ ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವಲ್ಲ, ಅದಕ್ಕೋಸ್ಕರ ಅದು ಚೆನ್ನಾಗಿ ವ್ಯೂಸ್ ಕೊಡಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ನಾನು ಸಿಗ್ತೀವಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.